ಗುಬ್ಬಚ್ಚಿನ 2 ಗುಬ್ಬಚ್ಚಿ ಪೇರ್ ಮನೆಗೆ ಬಂದಿತ್ತು, ಈಗ ಹೋಗುತ್ತಿದೆ. ಗುಬ್ಬಚ್ಚಿ, ಪೇರ್ ಗುಬ್ಬಚ್ಚಿ. ಆ ಕಡೆ ತಿರ್ಗ್ಸು, ಆ ಕಡೆ ಓಡ್ತಾರೆ. Bye bye friends, we are moving now. ಜೊತೆಲಿರ್ಬೇಕಾ? ಬೈ ಸುಮ್ಮನೆ ಯಾಕೆ ಹೇಳ್ತೀಯಾ? ಹೇಳ್ತೀಯಾ? ಬೈಲಿ ಹೋಗೋಣ, ಬೈಲಿ ಬೈಲಿ, ಬಾ ಬೈಲಿ ಹೋಗೋಣ, ಕೆಳಗಡೆ ಹೋಗೋಣ, ಬೈಲಿ ಗ್ರೌಂಡ್ಗೆ ಬಾ, ಗ್ರೌಂಡ್ಗೆ ಹೋಗೋಣ, ಬಾ ಬಾ ನಡಿ ಹೋಗೋಣ, ಬೈಲಿ ಹೋಗೋಣ, ಬೈಲಿ ಹೋಗೋಣ, ನಡಿ ನಿಂತ್ಕೊಳ್ಳೆ ಪಿಂಕಿ. ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಿದ್ದಾನೆ. ಯಾಕಂತಂದರೆ ಇಲ್ಲೆಲ್ಲ ಫುಲ್ ಗಲೀಜು ಮಾಡಿಬಿಡ್ತಾನಲ್ವ, ಅದಕ್ಕೋಸ್ಕರ ನಾನು ಗ್ರೌಂಡಲ್ಲಿ ಇಟ್ಟಿದ್ದೀನಿ ಅವನ್ನ. ನಾನು ಅವಾಗವಾಗ ಹೋಗ್ತಾ ಇರ್ತೀನಿ, ಅವನಿಗೇನು ಬೇಕು ಊಟ ಎಲ್ಲ ತಿನ್ನಿಸ್ಬಿಟ್ಟು ಬರ್ತೀನಿ. ಇವಾಗ ನಮ್ಮ ಪಿಂಕಿನೂ ಕೂಡ ಹಾಗೆ ಡೋರ್ ತೆಗಿಲಿ ಅಂತ ಸೌಂಡ್ ಮಾಡ್ತಿದ್ದಾನೆ. ನಾನು ಸುಮ್ಮನೆ ಹಾಗೆ ಕ್ಲೋಸ್ ಮಾಡ್ಕೊಂಡಿದ್ದೇನೆ, ನೋಡೋಣ ಏನು ಮಾಡ್ತಾನೆ ಅಂತ. ಹಾಗೂ ಅವನು ಡೋರ್ನ, ನಮ್ಮ ಪಿಂಕಿನೂ ಕೂಡ ಹಾಗೆ ಇವಾಗ ಹೋಗ್ಬಿಟ್ಟು ಊಟ ಎಲ್ಲ ತೊಗೊಂಡು ಹಾಕ್ಲಿಕ್ಕೆ ಹೋದರೆ ಅವನು ಅಲ್ಲಿ ಕೆಳಗಡೆನೇ ಹೋಗದೆ ಬಂದುಬಿಟ್ಟು ಮೇಲೆ ಡೋರ್ ಓಪನ್ ಮಾಡ್ತಿದ್ದಾನೆ. ಯಾಕಂದರೆ ಅವನು ನನ್ನ ಜೊತೆ ಇರಬೇಕು, ಅದಕ್ಕೋಸ್ಕರ. ನನ್ನ ಮಗಳು ಫೇವ್ರೇಟು ಅವನು ರಾಕಿ. ಮನುಷ್ಯರಿಗಿಂತ ಪ್ರಾಣಿಗಳೇ ಬೆಟರು, ಯಾಕಂದರೆ ಪ್ರಾಣಿಗಳಿಗೆ ನಿಯತ್ತಿರುತ್ತೆ. ಮನುಷ್ಯರಿಗೆ ಏನೇ ಕೊಟ್ಟರು ಸಹ ಅವರಿಗೆ ಸಾಲಲ್ಲ. ಅದಕ್ಕೆ ಹೇಳಿರೋದು ಹಿರಿಯರು, ಮನುಷ್ಯರಿಗಿಂತ ಪ್ರಾಣಿಗಳು ಬೆಸ್ಟ್ ಅಂತ. ಪಿಂಕಿ ಕೂಡ ಊಟ ತಗೊಂಡಾಗ ಹಾಕಿದ್ರು ಸಹ ಹೇಗೆ ನೋಡ್ತಾ ಇದ್ದಾನೆ ನೋಡಿ, ದಿಟ್ಟಿಸ್ಕೊಂಡು ಪಿಂಕಿನ. ಹೀಗೇನೆ ಅವನು ಮಾಡೋದು, ದೊಡ್ಡ ಕಳ್ಳ, ಚೇಷ್ಟೆ ರಾಕಿ. ಪಿಂಕಿ ಊಟ ಹಾಕಿ ಬಂದರೂ ಕೂಡ ಅವಳು ಹಿಂದೆನೇ ಹೆಂಗೆ ಬರ್ತಿದ್ದಾನೆ ನೋಡಿ. ಅವನು 1 ನಿಮಿಷನೂ ನಮ್ಮನ್ನು ಬಿಟ್ಟಿರಲ್ಲ. ಎಷ್ಟೊಂದು ಕುದುರೆಗಳಿದೆ ನೋಡಿ. ಬಾಯ್ ಕಡೆ ಬಾ ಬಾ. ನಮ್ಮ ಮನೆ ಮುಂದೆ 4-5 ಕುದುರೆ ಬಂದುಬಿಟ್ಟು ಹುಲ್ಲನ್ನು ಮೇಯ್ತಿತ್ತು. ಆವಾಗ ನನ್ನ ಮಗಳು ನೋಡಿದಾಳೆ. ಮಾಮ್ ನೋಡಿ ಕುದುರೆಗಳು ಬಂದಿದೆ ಅಂತ ಕೂತ್ಕೊಂಡ್ಳು. ಸರಿಯಪ್ಪ ಅಂತಂದ್ಬಿಟ್ಟು ನಾನು ಹೋಗಿ ನೋಡಿದ್ರೆ ಅಲ್ಲಿ 4-5 ಕುದುರೆನೂ ಹುಲ್ಲೆಲ್ಲ ಮೇಯ್ತಾ ಇತ್ತು. ಎಷ್ಟು ಕ್ಯೂಟಾಗಿತ್ತು ಅಂತಂದರೆ, ಅಷ್ಟು ಚೆನ್ನಾಗಿದ್ದ ಕುದುರೆಗಳೆಲ್ಲ. ನಾನು ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಅದಕ್ಕೆ ಕರೆದೆ, ಬಾ ಈ ಕಡೆ ಬಾ ಅಂತಂದರೆ ನನ್ನ ಮಗಳು ಹೂವೆಲ್ಲ ಗಿಡದಿಂದ ಉದುರಿಸ್ತಾ ಇದ್ದರೆ ಅಲ್ಲಿ ಹೋಗಿ ಹೂ ತಿಂತಾ ಇತ್ತು ಅದು. ಅಂದರೆ ತಿಂದಿಲ್ಲ, ತಿನ್ಲಿಕ್ಕೆ ಬಂದಿತ್ತು. ಮಾಮು ಹೂವು ತಿಂತಿದೆ ಅಂತ ಹೇಳ್ತಾ ಇದ್ಲು ಇವಳು. ಆಮೇಲೆ ನಾನು ಅವಕ್ಕೆಲ್ಲ ವಿಡಿಯೋ ತೆಗೆದು ಸೆಲ್ಫಿ ಎಲ್ಲ ತಗೊಂಡೆ. ತುಂಬಾ ಎಲ್ಲ ಕುದುರೆಗಳು ಕ್ಯೂಟಾಗಿದ್ದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಕುದುರೆಗಳೆಲ್ಲ ಅಂತ. ಎಲ್ಲೋ ಇಲ್ಲಿ ಪಕ್ಕದಲ್ಲಿದೆ ಅನಿಸುತ್ತೆ, ಅಲ್ಲಿಂದ ಬಂದಿದೆ ಮೇಯ್ಲಿಕ್ಕೆ. ಪೂರ್ತಿ ಫ್ಯಾಮಿಲಿ ಕರ್ಕೊ ಬರ್ತಿದ್ಯಪ್ಪ ಪುಣ್ಯಾತ್ಮ. ಓ ಮೈ ಗಾಡ್, ಮಮ್ಮಿ ಹೂ ಎಲ್ಲ ತಿಂತದೆ. ಏಯ್ ಹೋಗು ಸುಮ್ಮನೆ ಆ ಕಡೆಗೆ ಮಾಡ್ಕೊ ಬರ್ತಿದ್ದೆ.
ಒಂದು ಹೆಸರಿ ಸಾಕು. ಈ ಫಸ್ಟ್ ಒಂದು ಹೆಸರಿ ಮಿಸ್ಟರ್ ಅಯ್ಯಪ್ಪ ಗುದ್ಗಿದ್ಬಿಟ್ಟದು. ಹಾಯ್ ತಗೊಂಬಂದು ಕೊಡಿ. ಗೊತ್ತಲ್ಲ ಇವು. ಏಯ್ ಸಾಧುರಾಜ್ ಅಮ್ಮ ಏನ ಬರ್ತಾಳೆ. ಬಿಸ್ಕೆಟ್ ತಿಂತಾವ ಇವು. ಬರ್ಬೇಕಾದ್ರೆ ಹಾಕೋಣ. ನಾವು ಕೂಡ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಮೈಸೂರಿನ ಕುಕ್ರಳ್ಳಿ ಕೆರೆಯಲ್ಲಿರುವ ಶನೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ತುಂಬಾ ಕಾಗೆಗಳು, ಹೋಗ್ತಿದ್ದಂಗೆ ಕಾಗೆಗಳು ಗುಂಪು ಕಣ್ಣಿಗೆ ಕಾಣಿಸ್ತು. ಅಲ್ಲಿ ಎಲ್ಲರೂ ಭಕ್ತಾದಿಗಳು ಪುರಿನ ತಗೊಂಡು ಬಂದು ಹಾಕಿದ್ರು. ಕಾಗೆಗಳು ಮತ್ತು ಪಕ್ಷಿಗಳು ಎಲ್ಲವೂ ಕೂಡ ಅಲ್ಲಿ ನೋಡಿ ಹೇಗೆ ತಿಂತಾ ಇದ್ದು ಅಂತಂದರೆ ತುಂಬಾ ಖುಷಿಯಾಯಿತು ನಮಗೆ ಆ ಗುಂಪನ್ನು ನೋಡಿ. ಒಳಗಡೆ ಎಂಟ್ರಿ ಕೊಟ್ವಿ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಕೈ ಕಾಲನ್ನ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕು. ಯಾಕಂತಂದರೆ ನಾವು ಚಪ್ಪಲೆಲ್ಲ ಹಾಕ್ಕೊಂಡು ನೆಗೆಟಿವ್ ಎನರ್ಜಿ ಇರುತ್ತೆ. ಅದರಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಶುದ್ಧವಾಗಿ ಶುಚಿಯಾಗಿ ಹೋಗಬೇಕು. ಅದಕ್ಕೋಸ್ಕರ ನಾವು ಕೈಕಾಲನ್ನ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಿ. ದೇವಸ್ಥಾನದ ಎಂಟ್ರೆನ್ಸ್ ನೋಡ್ತಿದ್ದಂಗೆ ಎಷ್ಟೊಂದು ಹೂವಿನ ಅಲಂಕಾರದಿಂದ ಡೆಕೋರೇಷನ್ ಮಾಡಿದ್ರು ಗೊತ್ತಾ. ತುಂಬಾ ಚೆನ್ನಾಗಿ ಮಾಡಿದರು. ಅದು ನೋಡ್ತಿದ್ದಂಗೆ ತುಂಬಾ ಖುಷಿಯಾಯಿತು. ನಂತರ ನಾವು ಒಳಗಡೆ ಹೋದ್ವಿ. ಒಳಗಡೆನೂ ಕೂಡ ತುಂಬಾ ಹೂವಿನಿಂದ ಅಲಂಕಾರ ಮಾಡಿದರು. ಅಲ್ಲಿ ನಾವು ಎಳ್ಬತ್ತಿ ತಗೊಂಡು ಹಚ್ಚೋಣ ಅಂತಂದ್ಬಿಟ್ಟು ಹೋದ್ವಿ. ಶನೇಶ್ವರನ ನೋಡಿದ ತಕ್ಷಣ ತುಂಬಾ ಖುಷಿಯಾಯಿತು. ಯಾಕಂತಂದರೆ ಶನೇಶ್ವರ ಯಾರಿಗೆ ಸಾಡ ಸಾತಿ ಇರುತ್ತೆ ಅವ್ರುಗಳು ಹೋಗ್ಬಿಟ್ಟು ಎಳ್ಬತ್ತಿ ಹಚ್ಚಿ ಶನೇಶ್ವರನಿಗೆ ನಮಸ್ಕಾರ ಮಾಡಿ ಸುತ್ತ ಪ್ರದಕ್ಷಿಣೆ ಮಾಡಿದ್ರೆ ಸಾಡ ಸಾತಿ ಕಮ್ಮಿ ಆಗುತ್ತೆ ಅವರಿಗೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಮತ್ತು ಎಳ್ಬತ್ತಿ ಹಚ್ಚಿ ನಮಸ್ಕಾರ ಮಾಡಿ ಮಂಗಳಾರತಿ ತೊಗೊಂಡು ಸುತ್ತ ಫೋಟೋಸು ಎಲ್ಲ ತೊಗೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಲ್ಲಿ. ದೇವರೇ ಎದ್ದು ಬಂದಂಗಿರುತ್ತೆ, ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ನಾನು ಕೂಡ ಯಾವಾಗಲೂ ಹೋಗ್ತಾ ಇರ್ತೇನೆ ಅಲ್ಲಿಗೆ. ನಮಸ್ಕಾರ ಮಾಡಿ ಬಂದ್ವಿ. ಅಲ್ಲಿ ಬರಬೇಕಾದ್ರೆ ಮತ್ತೆ ನನ್ನ ಮಗಳು ಪುರಿ ತೊಗೊಳ್ಳೋಣಮ್ಮ, ಎಲ್ಲರೂ ಪುರಿ ಎಲ್ಲ ಹಾಕಿದ್ದಾರೆ ಪಕ್ಷಿಗಳಿಗೆ, ನಾವು ತೊಗೊಳ್ಳೋಣ. ಯಾಕಂದರೆ ಶನೇಶ್ವರನ ವಾಹನ ಅಲ್ವಾ ಕಾಗೆ, ಅದಕ್ಕೋಸ್ಕರ ಹಾಕೋಣ ಅಂತ ಹೇಳಿದ್ಲು. ಪ್ರತಿಯೊಂದು ಪಕ್ಷಿಗಳಿತ್ತು, ಗಿಳಿನೂ ಕೂಡ ಇತ್ತು ಅಲ್ಲಿ. ಒಂತಕ್ಕೆ ಸುರಿಯಪ್ಪ ಇದು ಮಾಡಿಬಿಡ್ಬೇಡ. ಸರಿ ಬರ್ತಾನೆ ಕಾಗೆ ಎಲ್ಲ ಬರ್ತಾನೆ. ನೋಡಿ ಇಲ್ಲಿ ಬರ್ತಾರೆ. ಅಂದರೆ ನೀನು ಒಳಗಡೆ ಓದಿ ಅಲ್ವಾ, ಅದಕ್ಕೆ ಬರುತ್ತೆ. ಬಾ ನೋಡಲ್ಲಿ ಕೂತ್ಕೊಂಡಲ್ಲಿ ಸೌಂಡ್ಸ್ ಮಾಡ್ತಾ ಇರೋದು ಬರ್ತೀವಿ ಅಂತ. ಹೇಗಿದೆ? ತುಂಬ ಚೆನ್ನಾಗಿ ಟೇಸ್ಟ್ ಇದೆ. ಹೌದಾ? ಕುಕ್ರಳ್ಳಿ ಕೆರೆ ಹತ್ರ ಮಸಾಲೆ ಪುರಿ ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಅಲ್ಲಿಂದ ಹೊರಟ್ವಿ. ನಾನು ಸ್ವಲ್ಪ ಮೋರಲ್ಲಿ ಶಾಪಿಂಗ್ ಮಾಡಬೇಕಾಗಿತ್ತು. ಆಫರ್ ಇದೆ ಅಂತ ಹೇಳಿದರು. ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಹೊರಟೆ. ನನಗೆ ಸ್ವಲ್ಪ ಚೀಸು
ಮತ್ತು ಪನ್ನೀರು ಪ್ರತಿಯೊಂದು ಬೇಕಾಗಿತ್ತು. ನನ್ನ ಮಗಳಿಗೆ ಗೊತ್ತಲ್ಲ ಬಿಡಿ, ಚಾಕ್ಲೇಟ್ ಅಂದರೆ ಅವಳಿಗೆ ಪಂಚಪ್ರಾಣ. ನೋಡಿದ ತಕ್ಷಣ ಅಮ್ಮ ಅಲ್ಲಿ, ಅಮ್ಮ ಇಲ್ಲಿ ಅಂತ ಕೈ ತೋರಿಸ್ತಿರ್ತಾಳೆ. ಸರಿ ಓಕೆ ಅಂತಂದ್ಬಿಟ್ಟು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತಂದ್ಬಿಟ್ಟು ಹೋದ್ವಿ. ಆವಾಗ ನಮ್ಗೇನೇನು ಮನೆಗೆ ಐಟಮ್ಸ್ ಬೇಕೋ ಅದೆಲ್ಲ ತೊಗೊಂಡ್ವಿ. ಮತ್ತು ಸುಮಾರು ಆಫರ್ಸಲ್ಲಿತ್ತು, ಅದನ್ನೆಲ್ಲ ನೋಡಿಕೊಂಡು ಮತ್ತು ಚಾಕ್ಲೇಟ್ ಎಲ್ಲ ತೊಗೊಂಡು ಮನೆಗೆ ಏನೇನು ಐಟಮ್ಸ್ ಬೇಕು ಬೇಡ ಅದನ್ನೆಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಇದನ್ನ ತಗೊಂಡ್ರ ಅವರೇ ಮಾಡಿದ್ದಾರೆ. ಮ್ಯಾಗಿ ಬೇಕು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ನಲ್ಲಿ. ನೀವು ಕೂಡ ಈ ವಿಡಿಯೋ ನೋಡಿದ್ರಲ್ಲ, ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.